ನಮಸ್ಕಾರ ಶಿಕ್ಷಕ ಮಿತ್ರರೇ. 2024-25 ಸಾಲಿಗೆ ಪ್ರತಿ ವರ್ಷದಂತೆ ಎಲ್ಲ ಶಾಲೆಗಳಲ್ಲಿ ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳನ್ನು ದಾಖಲೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಆ ವಿದ್ಯಾರ್ಥಿಯನ್ನು ದಾಖಲೆ ಮಾಡ್ಕೊಳ್ಳೋ ಒಂದು ಅರ್ಜಿಯನ್ನು ತುಂಬ್ತಾ ಹೋಗ್ತೀವಿ. ಇದೇ ರೀತಿ ಇರುತ್ತೆ. ಈ ಅರ್ಜಿಯನ್ನು ನಾವು ಏನು ಮಾಡ್ತೀವಿ, PDF ಫಾರ್ಮೆಟನ್ನು ಪ್ರಿಂಟ್ ತೆಗೆದುಕೊಂಡು ಹಾರ್ಡ್ ಕಾಪಿಯಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಶಾಲೆಗಳಲ್ಲಿ ಕಂಪ್ಯೂಟ್ರು, ಲ್ಯಾಪ್ಟಾಪು ಅಥವಾ ವೈಯಕ್ತಿಕ ಬಳಸ್ತಾ ಇದ್ದರೆ ಏನು ಮಾಡ್ಬೋದು, ಒಂದು ಸಾಫ್ಟ್ ಕಾಪಿಯಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಆ ಇಲ್ಲಿರುವಂಥ ಹಾರ್ಡ್ ಕಾಪಿಯನ್ನು ಏನು ಮಾಡಿದ್ವಿ, ನಾವು ಎಕ್ಸೆಲ್ ಸೀಟಲ್ಲಿ ಏನು ಮಾಡಿದ್ವಿ, ಸಿದ್ಧ ಮಾಡಿದ್ವಿ. ಅದನ್ನು ನೀವು ಬಳಸ್ಕೊಳ್ಬೋದಾಗಿದೆ. ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಸೇಮ್ ಇಲ್ಲಿ 2 ಪೇಜ್ ಇದೆಯಲ್ಲ, ಅದೇ ರೀತಿಯಾದ ಒಂದು 2 ಪೇಜಿನ ಒಂದು ಎಕ್ಸೆಲ್ ಸೀಟನ್ನು ಸಿದ್ಧವಾಗಿದೆ. ಇಲ್ಲಿ ಎಲ್ಲ ರೀತಿಯ ಮಾಹಿತಿ ಇರುತ್ತೆ. ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು, ಅಥವಾ ಇಲ್ಲೇ ಇರುವಂಥ ಮಾಹಿತಿಯನ್ನು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಉದಾಹರಣೆ, ಇಲ್ಲಿ ಶಾಲೆಯ ಹೆಸರನ್ನು ಎಂಟ್ರಿ ಮಾಡೋದು. ಇಲ್ಲಿ ಶೈಕ್ಷಣಿಕ ವರ್ಷನ ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದೀವಿ, ಇಲ್ಲಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ SATS ನಂಬರು, ಅಂದರೆ ನೀವು ಆನ್ಲೈನ್ ಎಂಟ್ರಿ ಆದಮೇಲೆ ಈ ಒಂದು ಅರ್ಜಿಯ ಮೇಲೆ ನಾವು ಬರ್ಕೊಳ್ಬೋದು ಈ ರೀತಿಯಾಗಿ SATS ನಂಬರನ್ನು. ನೆಕ್ಸ್ಟ್ ದಾಖಲಾಗುವ ತರಗತಿಯನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿ ಲಿಸ್ಟ್ ಸಿಗುತ್ತೆ, 1ರಿಂದ 12ನೇ ತರಗತಿವರೆಗೆ 12ನೇ ತರಗತಿ ಇರುವಂಥ ಒಂದು ಲಿಸ್ಟ್ ಕಾಣ್ತಾ ಹೋಗ್ತೀವಿ. ನಾವು ಇಲ್ಲಿ ನಾವು ಯಾವ ತರಗತಿಗೆ ಅಡ್ಮಿಷನ್ ಮಾಡಬೇಕು ಆ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡುವಂಥದ್ದು. ಕ್ಲಿಕ್ ಮಾಡಿ ಸಾಕು, ತೆಗೆದುಕೊಳ್ತದೆ. ಉದಾಹರಣೆಗೆ ಒಂದನೇ ತರಗತಿಗೆ ಅಂದರೆ 1ನೇ ತರಗತಿಗೆ ಎಂಟ್ರಿ ಮಾಡ್ಕೊಳ್ಳುವಂಥದ್ದು. ನಾವು ಯಾವ ತರಗತಿ ಮಾಡ್ತೀವಿ ಆ ತರಗತಿ. ನೆಕ್ಸ್ಟ್ ಸೆಮಿಸ್ಟರ್, ವರ್ಷದ ಮೊದಲನೇ ಆಗಿರೋದನ್ನು ನಾವು ಸೆಮಿಸ್ಟರ್ 1 ಅಂತ ಕೊಡ್ಬೋದು. ಇನ್ನು ಐಚ್ಛಿಕ ವಿಷಯಗಳಂದರೆ ನಾವು ಸಾಮಾನ್ಯ ಅನ್ವಯಿಸ್ತಿಲ್ಲ ಎಲ್ಲ 1ರಿಂದ 10ನೇ ತರಗತಿವರೆಗೆ. ಇಲ್ಲಿ PUC ಅಂತಕ್ಕೆ ಬಂದಾಗ ಕಾಲೇಜುಗಳು ಸಹಿತ ಈ ಒಂದು ಫಾರ್ಮೇಟನ್ನು ಬಳಸ್ಕೊಳ್ಬೋದು. PUC ಅಂತಕ್ಕೆ ಬಂದು ವಾಣಿಜ್ಯ, ವೃತ್ತಿಪರ, ವಿಜ್ಞಾನ, ಕಲಾ ಅಂತೇಳಿ ನಾವು ಯಾವ ಒಂದು ಐಚ್ಛಿಕ ವಿಷಯಕ್ಕೆ ದಾಖಲಾಗುತ್ತೋ ಆ ದಾಖಲೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ 1ರಿಂದ 10ನೇ ತರಗತಿ ನಾವು ಅನ್ವಯಿಸಲು ಅಂತ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಬೋಧನಾ ಮಾಧ್ಯಮ, ಯಾವ ಮಾಧ್ಯಮದಲ್ಲಿ ಆ ಮಗು ಕಲಿಯುತ್ತೋ ಅಥವಾ ನಮ್ಮ ಶಾಲೆ ಯಾವ ಮಾಧ್ಯಮದಲ್ಲಿದೆಯೋ ಆ ಮಾಧ್ಯಮವನ್ನು ಕ್ಲಿಕ್ ಮಾಡುವಂಥದ್ದು. ನೆಕ್ಸ್ಟ್ ಮಾತೃಭಾಷೆ, ಮಗುವಿನ ಯಾವ ಭಾಷೆಯಲ್ಲಿ ಮಾತಾಡುತ್ತೆ ಅನ್ನುವಂಥದ್ದು. ಉದಾಹರಣೆ ಕನ್ನಡ. ಅಥವಾ ಇತರೆ ಅಂತ ಕ್ಲಿಕ್ ಮಾಡಿ ಈ ಒಂದು ಕಾಲಮಲ್ಲಿ ಏನು ಮಾಡೋದು, ನಾವು ಎಂಟ್ರಿ ಮಾಡಬೇಕಾಗ್ತದೆ ಬೇರೆ ಭಾಷೆಗಳಿದ್ದರೆ. ನೆಕ್ಸ್ಟ್ 6ರಿಂದ 15ರವರೆಗೆ ಇಲ್ಲಿ ಕಾಣಿಸ್ತಲ್ಲ, 6ರಿಂದ 15 ಇರುವಂಥ ಈ ಒಂದು ವಿದ್ಯಾರ್ಥಿಯ ಪೂರ್ವ ಶಾಲಾ ಮಾಹಿತಿ, ಅಂದರೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ TC ತೆಗೆದುಕೊಂಡು ಬಂದಂಥ ಮಗುವಿನ ಮಾಹಿತಿಯನ್ನು ಎಲ್ಲ ನಾವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಉದಾಹರಣೆ ಪೂರ್ವ ಶಾಲಾ ಮಂಡಳಿ, ರಾಜ್ಯ ಸಿಲೆಬಸ್, ಯಾವ ಸಿಲೆಬಸ್ ಓದುತ್ತೆ, CBSE ಅಥವಾ ರಾಜ್ಯನ ಅಂತೇಳಿ. ವರ್ಗಾವಣಾ ಪತ್ರ ಸಂಖ್ಯೆ, ಹೆಸರು, ವಿಧ, ಖಾಸಗಿನ ಸರ್ಕಾರಿನ ಅಂತೇಳಿ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ತೋರಿಸ್ತಾ ಹೋಗುತ್ತೆ. ಖಾಸಗಿ, ಸರ್ಕಾರಿ, ಖಾಸಗಿ ಅನುದಾನಿತ, ಸ್ಥಳೀಯ ಸಂಸ್ಥೆ, ಖಾಸಗಿ ಅನುದಾನ ರಹಿತ ಅಂತೇಳಿ 12 ಸ್ಕೂಲ್ ಅಂತೇಳಿ. ಸರ್ಕಾರಿ ಇದ್ದರೆ ಸರ್ಕಾರಿ ಅಂತ ಕ್ಲಿಕ್ ಮಾಡೋದು. ಆಮೇಲೆ ಪಿನ್ ಕೋಡ್, ನಮ್ಮ ಶಾಲೆ ಯಾವ ಪಿನ್ ಕೋಡಲ್ಲಿ ಬರುತ್ತೆ, ವಿಳಾಸದಲ್ಲಿ ಬರುತ್ತೆ ಕ್ಲಿಕ್ ಎಂಟ್ರಿ ಮಾಡೋದು. ಜಿಲ್ಲೆ, ತಾಲೂಕು ಮತ್ತು ನಗರ ಮತ್ತು ವಿಳಾಸ, ಇಲ್ಲಿ ಯಾವ ಶಾಲೆ ಹೆಸರನ್ನು ಏನು ಮಾಡ್ತೀವಿ, ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ನು ನಾವು 16ನೇ ಕ್ರಮ ಸಂಖ್ಯೆಯಿಂದ ಬರೋದಾದರೆ ವಿದ್ಯಾರ್ಥಿಯ ಮಾಹಿತಿ ಅಂತೇನಿದೆಯಲ್ಲ, ವಿದ್ಯಾರ್ಥಿ ಮಾಹಿತಿಯನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ ನಾವು. ಇಲ್ಲಿ 2 ಕಾಲಮ್ ಇದೆ, ಒಂದು ಇಂಗ್ಲೀಷು, ಒಂದು ಕನ್ನಡ. ಅಂದರೆ ಇಂಗ್ಲೀಷಲ್ಲಿ ವಿದ್ಯಾರ್ಥಿ ಹೆಸರನ್ನು ಬರೆಯೋದು, ಕನ್ನಡದಲ್ಲಿ ಸಹಿತ ಬರ್ಕೊಳ್ಳೋದು. ಯಾಕಪ್ಪ ಅಂದರೆ SATS ನಾವು ಇಂಗ್ಲೀಷಲ್ಲಿ ಎಂಟ್ರಿ ಮಾಡ್ತೀವಿ, ಹಾಗೆ ಸರಿಯಾಗಿ ನಾವು ಸ್ಪೆಲ್ಲಿಂಗ್ ಸಮೇತ ಇಂಗ್ಲೀಷ್ ವಿದ್ಯಾರ್ಥಿ ಹೆಸರನ್ನು ಬರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. PDF ಫಾರ್ಮೇಟಲ್ಲೂ ಅದೇ ರೀತಿ ಇದೆ. 2 ಗೆರೆಯನ್ನು ಬಿಟ್ಟಿದ್ದಾರೆ ಇಲ್ಲಿ, ಈ ರೀತಿಯಾದ. ಹಾಗಾಗಿ ವಿದ್ಯಾರ್ಥಿಯ ಹೆಸರು, ತಂದೆ ಹೆಸರು ಇಂಗ್ಲೀಷು ಮತ್ತು ಕನ್ನಡ, ತಾಯಿ ಹೆಸರು ಇಂಗ್ಲೀಷು, ಕನ್ನಡ, ಪ್ರಥಮ, ಮಧ್ಯಮ, ಈ ಥರದ ಹೆಸರುಗಳನ್ನು ಎಂಟ್ರಿ ಮಾಡುವಂಥದ್ದು. ಮುಂದೆ 19ನೇ ಕ್ರಮ ಸಂಖ್ಯೆಯಲ್ಲಿ ನಾವು ತಂದೆಯ ಆಧಾರ್ ಸಂಖ್ಯೆ, ತಾಯಿಯ ಆಧಾರ್ ಸಂಖ್ಯೆ, ಜನ್ಮ ದಿನಾಂಕ. ವಿಶೇಷ ಏನಪ್ಪ ಅಂದರೆ ಜನ್ಮ ದಿನಾಂಕವನ್ನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ವಯಸ್ಸು, ಎಷ್ಟು ವರ್ಷ, ಎಷ್ಟು ತಿಂಗಳು ಅನ್ನೋದನ್ನು ಆಟೋ ಕ್ಯಾಲ್ಕುಲೇಟ್ ತೆಗೆದುಕೊಳ್ಳುತ್ತೆ. ಅದೇ ರೀತಿ ಅಕ್ಷರಗಳು ಸಹಿತ ಇಂಗ್ಲೀಷಲ್ಲಿ ಏನು ಮಾಡುತ್ತೆ, ಆ್ಯಡ್ ಆಗ್ತದೆ.
ಇಲ್ಲಿ ನೀವು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ದಿನಾಂಕವನ್ನು ಬರೆದಿದ್ದೀನಿ, ಜನ್ಮ ದಿನಾಂಕವನ್ನು 30/7/2018 ಅಂತೇಳಿ. ಆ ಮಗುವಿಗೆ 5 ವರ್ಷ 10 ತಿಂಗಳು ಅಂತೇಳಿ ತೋರಿಸುತ್ತೆ. ಇದು ಎಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತಂದರೆ ಮೇ 31ಕ್ಕೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾಕಂದರೆ ಅಡ್ಮಿಷನ್ ಪ್ರಾರಂಭ ಆಗೋದು ಅಲ್ಲಿಂದ ಇರೋದ್ರಿಂದ ಮೇ 31ಗೆ ಆ ಮಗು ಎಷ್ಟು ವರ್ಷ ಆಗಿದೆ ಅನ್ನೋದನ್ನು ಈ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತದೆ. ಮೇ 31, 2024 ಮೇ 24ಕ್ಕೆ ಏನು ಮಾಡುತ್ತೆ, ಕ್ಯಾಲ್ಕುಲೇಟ್ ಮಾಡಿ ಗುಣಿಸಿ ಆಗುತ್ತೆ. ಇದು ಈಗ ಕಾಣಿಸ್ತಾ ಇರ್ಬೋದು ಮಾಹಿತಿ. ನೋಡಿ, ದಿನಾಂಕ ಎಂಟ್ರಿ ಮಾಡಿದ ತಕ್ಷಣ ಏನು ಮಾಡುತ್ತೆ, ಮೇ 31, 2024ಕ್ಕೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ತೋರಿಸಿ 31/7/2018 ಏನಿದೆಯಲ್ಲ, 5 ವರ್ಷ 10 ತಿಂಗಳು ತೋರಿಸಿ. ಈ ಉದಾಹರಣೆ ಇನ್ನೊಂದು ಎಂಟ್ರಿ ಮಾಡ್ತೀನಿ, ಡೇಟ್ ಆಫ್ ಬರ್ತ್ 30/2017 ನೋಡಿ, 6 ವರ್ಷ 10 ತಿಂಗಳು ತೋರಿಸ್ತಿದೆ. ಅದೇ ರೀತಿಯಾಗಿ ಅಕ್ಷರದಲ್ಲಿ 13 ಜುಲೈ 2017 ಅಂತೇಳಿ ಈ ರೀತಿಯಾಗಿ ಆಟೋ ಕ್ಯಾಲ್ಕುಲೇಟರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದೆ 21ನೇ ಕಾಲಮ್ ಹೋದರೆ ವಯಸ್ಸಿನ ಕಾರಣ ಅಂದರೆ ಲೇಟಾಗಿ ಸೇರಿದರೆ, ಅಂದರೆ ನೆಕ್ಸ್ಟ್ ವಿದ್ಯಾರ್ಥಿ ಆಧಾರ್ ಸಂಖ್ಯೆ, ನಗರ, ಗ್ರಾಮೀಣ, ಲಿಂಗ, ಇಲ್ಲಿ ಸಹಿತ ಡ್ರಾಪ್ ಡೌನ್ ಸಿಗುತ್ತೆ ನಿಮಗೆ, ಪುರುಷ, ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ ಅಂತೇಳಿ. ಇಲ್ಲಿ ಕಾಲಮಲ್ಲಿ ಏನಿದೆಯೋ ಅದನ್ನೇ ನಾವು ಏನು ಮಾಡಿದ್ವಿ, ಇಲ್ಲಿ ತೋರಿಸ್ತಾ ಹೋಗಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ಧರ್ಮದಲ್ಲೂ ಸಹಿತ ಎಷ್ಟು ಯಾವ ಧರ್ಮಕ್ಕೆ ಸೇರಿದೆ ಆ ಮಗು ಅನ್ನೋದನ್ನು ಇಲ್ಲಿ ಸಹಿತ ಎಂಟ್ರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಯ ಜಾತಿ, ತಂದೆಯ ಜಾತಿ ಮತ್ತು ಇಲ್ಲಿ ಪ್ರಮಾಣ ಪತ್ರ ಸಂಖ್ಯೆಗಳನ್ನು ನಾವು ಟೈಪ್ ಮಾಡುವಂಥದ್ದು. ನೆಕ್ಸ್ಟ್ ಸಾಮಾಜಿಕ ವರ್ಗ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಯಾವ ವರ್ಗ ಸೇರಿದೆ ಅಂತೇಳಿ ಎಂಟ್ರಿ ಮಾಡ್ತಾ ಹೋಗೋದು. ನೆಕ್ಸ್ಟ್ BPL ಕಾರ್ಡ್ ಹೌದಾ ಇಲ್ಲ ಇದ್ದರೆ ಇಲ್ಲಿ ಏನು ಮಾಡೋದು, ನಂಬರನ್ನು ಟೈಪ್ ಮಾಡೋದು. ಆಮೇಲೆ ಭಾಗ್ಯಲಕ್ಷ್ಮಿ ವಿದ್ಯಾರ್ಥಿನಿ ಆಗಿದ್ದರೆ ಏನು ಮಾಡೋದು, ಭಾಗ್ಯಲಕ್ಷ್ಮಿ ಬಾಂಡನ ಸಂಖ್ಯೆನ ಟೈಪ್ ಮಾಡೋದು. ವಿಶೇಷ ಅಗತ್ಯವುಳ್ಳ ಮಕ್ಕಳು ಯಾವ ಮಗು ಯಾವ ನ್ಯೂನತೆಯಲ್ಲಿದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗೋದು. ನೆಕ್ಸ್ಟ್ ವಿಶೇಷ ವರ್ಗ ಯಾವ ಮಗು ಯಾವ ವರ್ಗಕ್ಕೆ ಶೋಷಿತ ವರ್ಗಕ್ಕೆ ಸೇರಿದೆ ಅನ್ನೋದನ್ನು ಸಹಿತ, ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತೇಳಿ. ಹಾಗೆ ಮತ್ತು ಸಂಪರ್ಕ ಮಾಹಿತಿ, ಮಗುವಿನ ಒಂದು ಸಂಪರ್ಕ ಮಾಹಿತಿ ಬೇಕಲ್ಲ, ಅದೇ ರೀತಿಯಾಗಿ ಏನು ಮಾಡ್ತೀವಿ ನಾವು ಇಲ್ಲಿ ಸಂಪರ್ಕ ಮಾಹಿತಿಯನ್ನು ಸಹಿತ ಎಂಟ್ರಿ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಪಿನ್ ಕೋಡ್, ಜಿಲ್ಲೆ, ತಾಲೂಕು, ನಗರ, ಬಡಾವಣೆ, ವಿಳಾಸ ಯಾವ ವಿಳಾಸದಲ್ಲಿ ಯಾವ ಮಗು ಇದೆ ಅಂತೇಳಿ ಎಂಟ್ರಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ಸಂಖ್ಯೆ, ತಂದೆ ಅಥವಾ ತಾಯಿ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡೋದು. ಇನ್ನು ನಮ್ಮ ಕಚೇರಿ ಬಳಕೆಗೆ ನಾವೇನು ಮಾಡ್ಬೋದು, ವಿದ್ಯಾರ್ಥಿ ನೋಂದಣಿ ಸಂಖ್ಯೆನ ಕೊಡ್ತಾ ಹೋಗ್ತೀವಿ. ನಾವು ನೋಂದಣಿ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡ್ಬೋದು ಮತ್ತು ದಾಖಲಾದ ದಿನಾಂಕವನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮಗುವಿನ ಒಂದು ಬ್ಯಾಂಕ್ ಖಾತೆ, ಆಲ್ರೆಡಿ ಈಗ ನೇರವಾಗಿ ಏನು ಮಾಡ್ತೀವಿ ನಾವು, ಮಗುವಿನ ಬ್ಯಾಂಕ್ ಖಾತೆಯನ್ನು ಎಂಟ್ರಿ ಮಾಡಲಿಕ್ಕೆ SATS ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ಏನು ಮಾಡ್ಬೋದು, ಬ್ಯಾಂಕ್ ಖಾತೆ ಹೆಸರು, ಸಂಖ್ಯೆ ಮತ್ತು IFSC ಕೋಡನ್ನು ಎಂಟ್ರಿ ಮಾಡ್ಬೋದು. ಇಷ್ಟು ಈ ಒಂದು PDF ಫಾರ್ಮೆಟಲ್ಲಿ ಸಂಪೂರ್ಣವಾಗಿ ನಾವು ಏನು ಮಾಡ್ಬೋದು, ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಮಾಡಿ ಪ್ರಿಂಟ್ ತೆಗೆದುಕೊಳ್ಬೋದು ಅಥವಾ ಸೇವ್ ಮಾಡಿ ಇಟ್ಕೊಳ್ಬೋದು. ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ ನಿಮಗೆ, ಈ ಒಂದು ಮೆನು ಬಾರಲ್ಲಿ ಹೋಗಿ ಕ್ಲಿಕ್ ಮಾಡಿ ಎಲ್ಲ ಎಂಟ್ರಿ ಆದ ತಕ್ಷಣ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಅಂತ ಕೊಟ್ಟರೆ ನಾವೇನು ಮಾಡಿ ಎಕ್ಸೆಲ್ ಶೀಟನ್ನು ಏನು ಮಾಡಬೇಕು, ಸೇವ್ ಮಾಡ್ಕೊಳ್ಬೋದು. ಅಥವಾ PDF ಬೇಕಂದರೆ PDF ಅನ್ನು ಎಂಟ್ರಿ ಮಾಡ್ಬೋದು, ಸೇವ್ ಮಾಡ್ಕೊಳ್ಬೋದು. ಎರಡೂ ಇದ್ದಾವೆ, PDF ಅಥವಾ ಸೇವ್ ಆ್ಯಸ್ ಅಂತ ಹೋಗಿ ಸೇವ್ ಎಕ್ಸೆಲ್ ವರ್ಕ್ ಬುಕ್ ಅಂತ ಇಲ್ಲಿ ಮಗುವಿನ ಹೆಸರು ಕೊಡೋದು. ಇಲ್ಲಿ ಏನು ಮಾಡೋದು, ಮಗುವಿನ ಹೆಸರು ಕೊಟ್ಟರೆ ಆ ಮಗುವಿನ ಹೆಸರಿಗೆ ಏನಾಗುತ್ತೆ, ಸೇವ್ ಆಗ್ತಾ ಹೋಗ್ತದೆ. ಇಲ್ಲಿ ಸೇವ್ ಅಂತ ಕೊಟ್ಟರೆ ಯಾವುದಾದ್ರು ಒಂದು ನೀವು ಫೈಲನ್ನು ನಿಮ್ಮ ಸಿಸ್ಟಮಲ್ಲಿ ಅಡ್ಮಿಷನ್ ಫೈಲನ್ನು
ಸೇವ್ ಮಾಡಿಕೊಂಡು ಪ್ರತಿಯೊಂದು ಮಗುವಿನ ಒಂದು ಅಡ್ಮಿಷನ್ನ ಸೇವ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ PDF ಅನ್ನು ಸಹಿತ ಮಾಡ್ತಾ ಹೋಗ್ಬೋದು. ಸೇವ್ ಆ್ಯಸಲ್ಲಿ ಹೋಗಿ PDF ಫಾರ್ಮೆಟ್ ತೋರಿಸುತ್ತೆ, PDF ಅನ್ನು ಸಹಿತ PDF ಮಾಡ್ಕೊಳ್ಬೋದು. ಇಲ್ಲಾಂದರೆ ನೇರವಾಗಿ ನಾವು ಏನು ಮಾಡ್ಬೋದು, ಪ್ರಿಂಟರ್ ಇದ್ದರೆ ಪ್ರಿಂಟ್ ತೆಗೆದುಕೊಳ್ಬೋದು. ಪ್ರಿಂಟ್ ಇದು ನೋಡೋಣ, ಪ್ರಿಂಟ್ ವ್ಯೂವಲ್ಲಿ 2 ಪೇಜ್ ತೋರಿಸುತ್ತೆ ಎಂಟ್ರಿ ಮಾಡಿದ್ದು. 2 ಪೇಜ್ಗಳನ್ನು ನೋಡ್ಬೋದು. ಪ್ರಿಂಟ್ ತೆಗೆದುಕೊಂಡು ಇಟ್ಕೊಂಡು ನಾವು ಪೋಷಕರ ಸಹಿಯನ್ನು ಮಾಡಿಸಿ ನಮ್ಮ ದಾಖಲೆಗೆ ಇಟ್ಕೊಳ್ಬೋದು. ಇಷ್ಟು ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಫಾರ್ಮೆಟ್ ನಿಮಗೆ ಸಹಾಯಕವಾಗಿದ್ದರೆ ಇದನ್ನು ನಿಮ್ಮ ಶಾಲೆಗಳಲ್ಲಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಹೇಳಿ, ಭಾಳ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು.